ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ಸುದ್ದಿ. ವಿಜಯಪುರದ ಜಿಲ್ಲಾಸ್ಪತ್ರೆಯಲ್ಲಿ ಸ್ಪ್ಲೆಂಡರ್ ಪ್ಲಸ್ ಬೈಕ್ ಕಳ್ಳತನ ಆಗಿರುವ ಘಟನೆ ನಡೆದಿದೆ. ವಿಜಯಕುಮಾರ್ ಚೌಹಾಣ್ ಎಂಬುವರಿಗೆ ಸೇರಿದ ಬೈಕ್ ಕಳ್ಳತನವಾಗಿದೆ. ನಗರದ ಜಿಲ್ಲಾಸ್ಪತ್ರೆಯಲ್ಲಿ ಬೈಕ್ ನಿಲ್ಲಿಸಿ ಆಸ್ಪತ್ರೆಯ ಒಳಗಡೆ ಹೋಗಿ ಬರುವಷ್ಟರಲ್ಲಿ ಬೈಕ್ ಅನ್ನು ಕಳ್ಳರು ಕಳ್ಳತನಗೈದು ಎಸ್ಕೇಪ್ ಆಗಿದ್ದಾರೆ. ಅದಕ್ಕಾಗಿ ಕಳ್ಳತನ ಆಗಿರುವ ಬಗ್ಗೆ ಮಾಹಿತಿ ಲಭ್ಯವಾದರೆ ಗಾಂಧಿ ಚೌಕ್ ಪೊಲೀಸ್ ಠಾಣೆಗೆ ಅಥವಾ ನಮಗೆ ತಿಳಿಸಿ ಎಂದು ಚೌಹಾಣ್ ಮನವಿ ಮಾಡಿಕೊಂಡಿದ್ದಾರೆ. ಈ ಕುರಿತು ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಮಸ್ಕಾರ, ನನ್ನ ಹೆಸರು ವಿಜಯಕುಮಾರ್ ಹರಿಚಂದ್ರ ಚೌಹಾಣ್. ನಾನು ರಾಮತಿ ತಾಂಡಾದ ಅತ್ತರ ಗ್ರಾಮದ ಇಂಡಿ ತಾಲೂಕಿನ ಇರುವಂತ ಪ್ರವಾಸಿ. ನಾನು ಇಲ್ಲಿ ನನ್ನ ಮಗನಿಗೆ 3 ದಿನವಾಯಿತು ಇಲ್ಲಿ ಬಂದು ಅಡ್ಮಿಟ್ ಆಗಿದ್ದು. ನನ್ನ ಮಗನಿಗೆ ಅಪೆಂಡಿಕ್ಸ್ ಆದ ಕಾರಣ ನಾನು ಇಲ್ಲಿ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದೆ. ನಿನ್ನೆ ರಾತ್ರಿ ನನ್ನ ಪಾರ್ಕಿಂಗ್ ಜಾಗದಲ್ಲಿ ಇದ್ದ ಬೈಕ್ ಅಲ್ಲಿಂದ ರಾತ್ರಿ 8 ನಾನು ಹಚ್ಚಿದ್ದೆ. 8 ನಾನು ಒಳಗ ದವಾಖಾನೆಯಲ್ಲಿ ಹೋದಾಗ ಮತ್ತೆ ಹೊಳಿ ಬಂದು ನೋಡಿದಾದ್ರೆ 11 ಗಂಟೆ ಸುಮಾರು ನಾನು ಬೈಕ್ ಅನ್ನು ನೋಡಿದಾಗ ಬೈಕ್ ಅಲ್ಲಿ ಇರ್ಲಿಲ್ಲ. ಆದ ಕಾರಣ ದಯವಿಟ್ಟು ನಂದು ಬೈಕ್ ಎಲ್ಲಿ ಇದ್ದರೆ ಸ್ವಲ್ಪ ದಯಮಾಡಿ ನಮಗೆ ಸಂಪರ್ಕ. ಇದು ನಮ್ಮ ಸಿವಿಲ್ ದವಾಖಾನೆ ಪಾರ್ಕಿಂಗ್ ದಲ್ಲಿ ಹಚ್ಚಿದ್ದೇವೆ. 8 ಹಚ್ಚಿದ್ದೇವೆ. 8 ಹಚ್ಚಿ 9 ಒಳಗೆ ಹೋದೆವು ಸರ್. 9 ಹೋಗಿ ಹೊರಗೆ ಬಂದು ಊಟ ಮಾಡಿ ಮತ್ತಿನ್ನ ಒಳಗೆ ಹೋಗಿ ನಾವು ಒಳಗೆ ಹೋಗಿ ಮತ್ತೆ ಹಿಂದ್ಗಡೆ ಬಂದಾಕ್ರ 11 ಗಂಟೆ ಬಂದ್ರಿ. ಮತ್ತೆ 11 ಗಂಟೆಗೆ ಬಂದು ನೋಡಾಕ್ರ ಅಲ್ಲಿ ಬೈಕೇ ಇಲ್ಲ. ಯಾವ್ದು ಬೈಕ್? ಹೀರೋ ಹೋಂಡಾ ಫ್ಯಾಷನ್ ರೀ ಸರ್. ಒಂದ್ ತಿಂಗಳ ಆಯ್ತ್ರಿ. ಒಂದ್ ತಿಂಗಳ ಆಯ್ತು. ವಿಜಯಕುಮಾರ್ ಹರಿಚಂದ್ರ ಚೌಹಾಣ್. ಮನುಷ್ಯನಿಗೆ ಕಷ್ಟಗಳು ಒಂದ ಎರಡ? ಸಂತಾನದ ಕೊರತೆ, ಅನಾರೋಗ್ಯ ಸಮಸ್ಯೆ, ಶತ್ರು ಪೀಡೆ, ಉದ್ಯೋಗದಲ್ಲಿ ತೊಂದರೆ ಆಗೋದು, ಏನೇ ವ್ಯಾಪಾರ ವ್ಯವಹಾರ ಮಾಡಿದ್ರೂ ಕೂಡ ನಷ್ಟ ಅನುಭವಿಸೋದು, ಇನ್ನೂ ಅನೇಕ ವೈಯಕ್ತಿಕ ಸಮಸ್ಯೆಗಳು ಏನೇ ಇದ್ರೂ ಉತ್ತಮ ಸಲಹೆ ಹಾಗೂ ಅಂತಿಮ ಪರಿಹಾರವನ್ನು ತಿಳಿಸುತ್ತಾರೆ. ಬಹಳ ಅನ್ಯೋನ್ಯವಾಗಿದ್ರು. ಸೊಸೆನೇ ತುಂಬಾ ಒಳ್ಳೆಯವಳು. ಆದ್ರೆ ಇದಕ್ಕಿದ್ದಾಗ ಅವರಿಬ್ಬರಲ್ಲಿ ಏನ್ ಭಿನ್ನಾಭಿಪ್ರಾಯ ಬಂತೋ ಗೊತ್ತಿಲ್ಲ. ಕೊನೆಗೆ ಡಿವೋರ್ಸ್ ಲೆವೆಲ್ಗೂ ಬಂದ್ಬಿಟ್ರು. ಗುರೂಜಿ ಅವ್ರನ್ನ ಭೇಟಿ ಮಾಡಿದ್ವಿ. ಆ ಪರಿಹಾರ ಹೇಳ್ದ ಹಾಗೆ ನಾವು ಮಾಡಿದ ನಂತರ ನನ್ ಮಗ ಸೊಸೆ ಈಗ ತುಂಬಾ ಖುಷಿಯಾಗಿದ್ದಾರೆ. ಇದ್ದಕ್ಕಿದ್ದಾಗೆ ಏನಾಯ್ತು ಅಂತ ಗೊತ್ತಿಲ್ಲ, ಜಾಬ್ ಕ್ವಿಟ್ ಮಾಡ್ಬೇಕಾಗಿ ಬಂತು. ಜೊತೆಗೆ ಸಾಕಷ್ಟು ಸಮಸ್ಯೆಗಳಿತ್ತು, ಹಣಕಾಸು, ಆರೋಗ್ಯ, ಮನೆಯಲ್ಲಿ ನೆಮ್ಮದಿ ಸಹ ಇರಲಿಲ್ಲ. ಗುರೂಜಿ ಅವ್ರನ್ನ ಭೇಟಿಯಾದೆ. ಅವರು ನನ್ನ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ರು. ಇವತ್ತು ಸ್ವಂತ ಉದ್ಯೋಗ, ಸ್ವಂತ ಮನೆ, ನೆಮ್ಮದಿ ಎಲ್ಲ ಇದೆ ಅಂದ್ರೆ ಅದಕ್ಕೆ ಗುರೂಜಿಯವರೇ ಕಾರಣ. ನಿಮ್ಮ ಜೀವನದ ಎಂಥ ಕಠಿಣ ಸಮಸ್ಯೆ ಇದ್ರೂ ಒಮ್ಮೆ ಗುರೂಜಿಯವರನ್ನ ಭೇಟಿ ಮಾಡಿ.